ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ. ನೋಡಿ, ನಾವು ಪೌಡ್ರ್ ಖಾಲಿ ಆದಮೇಲೆ ಈ ಥರ ಡಬ್ಬನ ನಾವು ಬಿಸಾಕ್ತಾ ಇರ್ತೀವಲ್ಲ ಫ್ರೆಂಡ್ಸ್. ಈ ಥರ ಬಿಸಾಕೋ ಬದಲು ಮನೆಯಲ್ಲಿ ನಾವು ಲೈಟ್ರ್ ಹೋಲ್ಡ್ರಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಲೈಟರು ನಾವು ಎಲ್ಲಂದರೆ ಅಲ್ಲೇ ಬಿಸಾಡಿರ್ತೀವಿ ಮತ್ತು ನಾವು ಹುಡ್ಕೊಳ್ತಾ ಇರ್ತೀವಿ ಅಡುಗೆ ಮಾಡುವಾಗ. ಆ ಥರ ತೊಂದರೆ ಇಲ್ಲದೇ ನೋಡಿ, ಈ ಥರ ಪಾಂಡ್ಸ್ ಪೌಡ್ರು ಡಬ್ಬ ಇರುತ್ತಲ್ವ, ಇದು ಮೇಲೆ ಭಾಗನ ನಾನು ಸ್ವಲ್ಪ ಚಾಕು ಬಿಸಿ ಮಾಡಿಕೊಂಡು ಮೇಲೆ ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನೋಡಿ, ಡಬಲ್ ಸೈಡ್ ಗಮ್ ಟೇಪ್ನ ನಾನು ಫಸ್ಟು ಇದು ಎಲ್ಲ ಪೇಪರ್ ರಿಮೂವ್ ಮಾಡಿಬಿಡ್ಬೇಕು. ಮೇಲೆ ಇರುವಂಥ ಪೇಪರ್ ರಿಮೂವ್ ಮಾಡಿಬಿಟ್ಟು ಅಂಟಿಸ್ಕೊಂಡು ನಾನೊಂದು ಗೋಡೆಗೆ ಕಿಚನಲ್ಲಿ ಒಂದು ಸೈಡ್ ಅಂಟಿಸ್ಕೊತಾ ಇದ್ದೀನಿ ಗೋಡೆಗೆ. ನೋಡಿ, ಈ ಥರ ನಾವು ವೇಸ್ಟ್ ಅಂತ ಬಿಸಾಕೋ ಬದಲು, ಸಣ್ಣ ಪುಟ್ಟ ವಸ್ತುಗಳ್ನ ನಾವು ಬಿಸಾಕೋ ಬದಲು ಈ ಥರ ನಾವು ರಿಯೂಸ್ ಮಾಡ್ಕೋಬೋದು. ನೋಡಿ, ನಾನು ಲೈಟರು ಇಟ್ಕೊಳೋಕೋದಕ್ಕೋಸ್ಕರ ನಾನು ಹೋಲ್ಡ್ರ್ ಥರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಬೇಗನೆ ಸಿಕ್ಕುತ್ತೆ, ನಾವು ಮಾರ್ನಿಂಗ್ ಟೈಮು ಹುಡ್ಕೋ ಅವಶ್ಯಕತೆ ಇರಲ್ಲ, ಇಲ್ಲಾಂದರೆ ಅಲ್ಲಿ ಹಾಕಿರ್ತೀವಲ್ವ. ನೋಡಿ, ಆರಾಮಾಗಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಎತ್ಕೊಂಡು ನಾವು ಹಚ್ಕೋಬೋದು. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಸೆಕೆಂಡ್ ಟಿಪ್ ನೋಡೋಣ. ನೋಡಿ, ತುಂಬ ದಿನಗಳಿಂದ ಈ ಚಾರ್ಜರ್ ನೋಡ್ತಾ ಇರ್ಬೋದು ಎಷ್ಟು ಕೊಳೆ ಆಗಿದೆ ಅಂತ. ವಯರು ನೋಡ್ಬೋದು ನೀವು. ನಾವು ಎಲ್ಲ ಕ್ಲೀನ್ ಮಾಡ್ಕೊತೀವಿ, ಈ ಚಾರ್ಜರು ಮತ್ತು ವಯರ್ನ ಕ್ಲೀನ್ ಮಾಡ್ಕೊಳೋದಿಲ್ಲ. ಕೆಲವೊಂದು ಸಾರಿ ಯೂಸ್ ಮಾಡ್ತೀವಿ ಅಷ್ಟೇ. ನಾವು ಯೂಸ್ ಮಾಡಿ ಅದನ್ನು ಬಿಸಾಡ್ತಾ ಇರ್ತೀವಿ ಎಲ್ಲಂದರೆ ಅಲ್ಲಿ. ನೋಡಿ, ಆರಾಮಾಗಿ ಅದರಲ್ಲಿರೋವಂಥ ಕೊಳೆನ ನಾವು ನೈಲ್ ರಿಮೂವರಿಂದ ಕ್ಲೀನ್ ಮಾಡ್ಕೋಬೋದು. ಸ್ವಲ್ಪ ನೈಲ್ ರಿಮೂವರ್ ಕಾಟನ್ಗೆ ಡಿಪ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ನೋಡಿ, ಫಸ್ಟ್ ಕಾಯಿಲ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಈ ಥರ ನಾವು ಒರೆಸಿದ ತಕ್ಷಣವೇ ಅದೆಲ್ಲ ನೀಟಾಗಿ ಗಲೀಜೇನೇ ಇದ್ದರೂ ಹೊರಟೋಗುತ್ತೆ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಆ ಪ್ರಿಂಟಲ್ಲಿ ಏನು ಹೋಗಲ್ಲ, ಮೇಲೆ ಕೊಳೆ ಏನಿರುತ್ತೋ ಅದೆಲ್ಲ ನೀಟಾಗಿ ರಿಮೂವ್ ಆಗೋಗುತ್ತೆ. ನಾವು ಅವಾಗ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದರೆ ನೋಡೋಕ್ಕೂ ಕ್ಲೀನಾಗಿರುತ್ತೆ ಚಾರ್ಜರು ವಯರು. ನೋಡಿ, ಇದೇ ರೀತಿ ನಾನು ವಯರ್ನೂ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಒಂದು ಕಾಟನ್ ತೊಗೊಂಡು ನಾನು ನೋಡಿ ಈ ಥರ ಸ್ಟಿಫಾಗಿ ಇಟ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒರೆಸ್ಕೊಂಡು ಸುಮ್ಮನೆ ಈ ಥರ ಒರೆಸಿದ ತಕ್ಷಣ ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ನೋಡಿ, ಇವಾಗ ನಾವು ಆರಾಮಾಗಿ ಎಲ್ಲನ ಹೋಗಬೇಕು ಅಂದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೀಟಾಗೂ ಇರುತ್ತೆ ನೋಡೋದಕ್ಕೂ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾವು ಹೇರ್ ಡ್ರೈಯರ್ನ ಈ ಥರ ಯೂಸ್ ಮಾಡಿದ್ಮೇಲೆ ವಯರ್ನ ಈ ಥರ ಸುತ್ತಿ ಇಟ್ಬಿಡ್ತೀವಿ. ಹಾಗೆ ಮಕ್ಕಳ ಕೈಗೆ ಸಿಕ್ಕಿದಾಗ ಅದು ಎಳೆದಾಗ ಕೆಳಗಡೆ ಬಿದ್ದು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತಲ್ಲ ಫ್ರೆಂಡ್ಸ್. ಆ ಥರ ಆಗದೆ ಇರೋ ಥರ ನಾವು ಯೂಸ್ ಮಾಡಿದ ತಕ್ಷಣ ಯಾವ ಥರ ನಾವು ಎತ್ತಿಕ್ಕೊಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ವಯರ್ನ ಫಸ್ಟು ಸ್ವಲ್ಪ ಫೋಲ್ಡ್ ಮೇಲೆ ಸ್ವಲ್ಪಕ್ಕೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. 1-2 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಗ್ಯಾಪ್ ಬಿಟ್ಕೊಂಡು ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಥರ ನಾವು ಈ ಥರ ರೌಂಡಾಗಿ ಸುತ್ಕೋಬೇಕಾಗುತ್ತೆ ವಯರ್ನ. ಈ ಥರ ವಯರ್ ಸುತ್ತಕೊಂಡು ಕೆಳಗಡೆ 1 ಇಂಚಷ್ಟು ನಾವು ನೋಡಿ, ಅಷ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಅಷ್ಟು ಬಿಟ್ಕೊಂಡು ಕಾಯಿಲ್ ಒಳಗಡೆ ನಾವು ವಯರ್ನ ಎಳ್ಕೊಂಡು ಕೆಳಗಡೆ ವೈರ್ ಇರುತ್ತಲ್ವ, ಅದನ್ನ ಎಕ್ಸ್ಟ್ರಾ ವೈರ್ನ ಈ ಥರ ಎಳ್ಕೊಳ್ಕೊಂಡ್ರೆ ನೋಡಿ ಟೈಟಾಗಿ ಸ್ಟಿಫಾಗಿರುತ್ತೆ. ಆವಾಗ ಮಕ್ಕಳು ಕೈಗೆ ಸಿಕ್ಕೋದು ಇಲ್ಲ ಫ್ರೆಂಡ್ಸ್. ಸಿಕ್ಕಿದ್ರೂ ಅದು ಕೆಳಗಡೆ ಬಿದ್ದು ವಯರೆಲ್ಲ ಕಟ್ಟಾಗೋ ಚಾನ್ಸ್ ಇರಲ್ಲ. ನಾವು ಯೂಸ್ ಮಾಡಿದ್ಮೇಲೆ ಈ ಥರ ಎತ್ತಿಕ್ಕೊಂಡ್ರೆ ನೀಟಾಗೂ ಇರುತ್ತೆ ನೋಡೋಕ್ಕೂ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಮಸ್ಕಿಟೋ ಬ್ಯಾಟ್ಸ್ ಅಂತೂ ಎಲ್ಲರ ಮನೆಯಲ್ಲೂ ಸಾಮಾನ್ಯ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇದು ನಾವು ಸೊಳ್ಳೆಯನ್ನು ಹೊಡೆದಾಗ ಅದರಲ್ಲಿ ಸಣ್ಣ ಪುಟ್ಟ ಅದು ಹುಳಗಳು ಸೇರಿಕೊಂಡೇ ಇರುತ್ತಲ್ವ, ಅದು ಸರಿಯಾಗಿ ಕೆಳಗಡೆ ಬಿದ್ದೋಗಲ್ಲ. ಒಂದೊಂದು ಸರಿ ನೋಡಿ, ತುಂಬಾ ಸೌಂಡ್ ಈ ಥರ ಸೌಂಡ್ ಬರ್ತಾನೆ ಇರುತ್ತೆ ಸೌಂಡು. ನಮಗೇನು ಗೊತ್ತಾಗಲ್ಲ ಸೊಳ್ಳೆ ಇದೆಯೋ ಮತ್ತು ಏನಾದರೂ ಸಿಕ್ಕಾಕೊಂಡಿದೆ ಅಂತ. ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ನಾವು ಕೈಯಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ, ಶಾಕ್ ಹೊಡೆಯುತ್ತೆ. ನೋಡಿ, ಫಸ್ಟ್ ಬಟನ್ನ ಅದು ಸ್ವಿಚ್ ಇರುತ್ತಲ್ವ, ಆಫಲ್ಲಿ ಇಟ್ಕೊಂಡು ಒಂದು ಟೂತ್ ಬ್ರಷ್ ಇಟ್ಕೊಂಡು ಮನೆಯಲ್ಲಿರೋಂಥ ಬ್ರಷ್ನ ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಬ್ರಷಲ್ಲಿ ಮಾಡಿಕೊಂಡು ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅದರಲ್ಲಿರೋ ಅಂಥ ಹುಳ ಮತ್ತು ಅದೆಲ್ಲ ಬಂದುಬಿಡುತ್ತೆ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾವು ವೇಸ್ಟು ಅಂತ ಈ ಥರ ರಬ್ಬರ್ ಯೂಸ್ ಮಾಡಿದ್ಮೇಲೆ ಅದು ಕಟ್ಟಾಗಿರುತ್ತೆ, ಇಲ್ಲ ಬಿಸಾಕ್ಬಿಡ್ತೀವಿ. ಕುಕ್ಕರ್ ಬೆಲ್ಟ್ನ ಬಿಸಾಕೋ ಬದಲು ನಾವು ಈ ಥರ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ನಾನು ಈ ಥರ ಯೂಸ್ ಮಾಡಿಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ಬಟ್ಟೆ ಕ್ಲಿಪ್ಪು ನಾವು ಎಲ್ಲಂದರೆ ಅಲ್ಲೇ ಹಾಕ್ಬಿಟ್ಟಿರ್ತೀವಿ, ಬಟ್ಟೆ ಒಗೆದಾಗ ಸಿಕ್ಕೋದೇ ಇಲ್ಲ ಕೈಗೆ ಅಂದಾಗ ನೋಡಿ, ಈ ಟಿಪ್ನ ಖಂಡಿತ ಫಾಲೋ ಮಾಡಿ.
ಈ ರಬ್ಬರ್ ಬಿಸಾಕೋ ಬದಲು ಎಲ್ಲ ಕ್ಲಿಪ್ಸ್ನು ಬಟ್ಟೆ ಕ್ಲಿಪ್ಸ್ನು ಈ ರಬ್ಬರ್ಗೆ ಹಾಕ್ಕೊತಾ ಇದ್ದೀನಿ ನಾನು. ಈ ಥರ ಹಾಕ್ಕೊಂಡು ನಾವೆಲ್ಲಾದರೂ ಹಾಕ್ಕೊಳೋದ್ರಿಂದ ನಮ್ಗೆ ಬೇಗನೆ ಕೈಗೆ ಸಿಕ್ಕುತ್ತೆ. ಬಟ್ಟೆ ಒಗೆದಾಗ ಕವರಲ್ಲಿ ಹಾಕಿಡ್ಬೋದು, ಕೆಲವರು ಇಕ್ಕಿರ್ತಾರೆ, ಬಟ್ ಅದಕ್ಕಿಂತ ಇದು ಬೇಗನೆ ನಮ್ಗೆ ಸಿಕ್ಕುತ್ತೆ. ಯಾವುದಾದ್ರೂ ಒಂದು ಕಂಬಿಗೆ ನಾವು ಮನೇಲಿ ತಗ್ಲಾಕ್ಕೊಂಬಿಟ್ರೆ ಸಾಕು. ಒಗ್ದಿದ ತಕ್ಷಣ ಬಟ್ಟೆ ಒಗ್ದಿದ ತಕ್ಷಣ ಎತ್ಕೊಂಡೋಗಿ ನಾವು ಬಟ್ಟೆ ಒಣಗಾಕ್ಬೋದು. ಕ್ಯಾರಿ ಮಾಡೋದು ತುಂಬಾ ಈಸಿ, ಕೈಗೆ ತಗ್ಲಾಕ್ಕೊಂಡು ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್. ನೋಡಿ ನಾನೊಂದು ಗೋಡೆಗೆ ತಗ್ಲಾಕಿ ತೋರಿಸ್ತಾ ಇದ್ದೀನಿ. ಬೇಕಿದ್ದರೆ ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಕೈಯಲ್ಲಿ ಆರಾಮಾಗಿ ಈ ಥರ ಹಾಕ್ಕೊಂಡು ನಾವು ಬಟ್ಟೆನ ಒಣಗಾಕ್ಕೊಂಡು ಮತ್ತು ಹಂಗೆ ನಾವು ಹಾಕ್ಕೋಬೋದು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ ನಾನು ಇಲ್ಲೊಂದು 10 ವೇಸ್ಟಾಗಿ ಬುಕ್ಕು ಇದೆಯಲ್ವ ನನ್ನ ಮಗುದು ಬುಕ್, ನನ್ನ ಪೇಜ್ಗಳ್ನ ನಾನೊಂದು 10 ಪೇಜ್ ತೊಗೊಂಡು ನಾನು ಪಿನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾವು ಕಿಚನ್ನಲ್ಲಿ ಅಡುಗೆ ಎಲ್ಲ ಮಾಡಿದಾಗ ಅವಾಗವಾಗ ಕೈ ಒರೆಸ್ಕೊತಾ ಇರ್ತೀವಿ, ನಮ್ಮ ಬಟ್ಟೆಗೆ ಒರೆಸ್ಕೊಂಡ್ಬಿಡ್ತೀವಿ. ಇಲ್ಲಾಂದರೆ ತಕ್ಷಣಕ್ಕೆ ಒಂದು ಬಟ್ಟೆ ಸಿಕ್ಕಲ್ಲ, ಕೈ ಒರೆಸ್ಕೊಳೋಕ್ಕೆಲ್ಲ ತೇವ ಇರುತ್ತಲ್ವ. ಹಾಗಿದ್ದಾಗ ನೋಡಿ ಈ ಪೇಪರ್ ತುಂಬಾ ಯೂಸ್ ಆಗುತ್ತೆ. ನೋಡಿ ಒಂದು ದಾರನೂ ನಾನು ಅದೇ ರೀತಿ ಪಿನ್ ಮಾಡ್ಕೊಂಡಿದ್ದೀನಿ. ಪಿನ್ ಮಾಡಿಕೊಂಡು ಒಂದು ಕಿಟಕಿಗಾಗಲಿ ಇಲ್ಲಾಂದರೆ ಒಂದು ಕಂಬಿಗಾಗಲಿ ಈ ಥರ ತಗ್ಲಾಕ್ಕೊಂಬಿಟ್ರೆ ನಾವು ಅಡುಗೆ ಮಾಡಿದಾಗ ಏನಾದರೂ ನಾವು ಕಟ್ ಮಾಡಿರ್ತೀವಿ ಮತ್ತು ಕೈ ಒರೆಸ್ಕೊಬೇಕು ಅಂದಾಗ ಬಟ್ಟೆ ಸಿಕ್ಕಿಲ್ಲ ಅಂದಾಗ ನೋಡಿ ಈ ಥರ ಒಂದು ಪೇಪರ್ನ ತೊಗೊಂಡು ನೀಟಾಗಿ ಒರೆಸ್ಕೊಂಡು ನಾವು ಡಸ್ಟ್ಬಿನ್ಗೆ ಬಿಸಾಡ್ಕೊಬೋದು. ಈ ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಉಪಯುಕ್ತ ಅನಿಸಿದ್ರೆ ಪ್ಲೀಸ್ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಒಳ್ಳೆ ವಿಡಿಯೋಸ್ನ ನಾನು ನಿಮ್ಮ ಹತ್ರ ಮುಂದೆ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.